ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಈ ಬಾರಿ ನಮ್ಮ ಸಮಾಜದ ಹಿರಿಯರು ಮತ್ತು ಬಹುಮುಖ ಕಲಾವಿದರಾದಂತಹ ಹಿರಿಯ ಕಲಾವಿದರಾದಂತಹ ಶ್ರೀಯುತ ಉಮೇಶ್ ಬೋಳಾರ್ ಅವರಿಗೆ ಲಭಿಸಿದೆ. ಈ ಒಂದು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಲಭಿಸಿರುವುದು ನಮ್ಮ ಟಿಯಾ ಸಮಾಜಕ್ಕೆ ನಮಗೆ ಬಹಳಷ್ಟು ಹೆಮ್ಮೆಯನ್ನು ತಂದುಕೊಟ್ಟಿದೆ. ಅವರು ಬಹಳಷ್ಟು ಶ್ರಮಪಟ್ಟು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಪ್ರಯುಕ್ತ ನಾವು ಇಲ್ಲಿ ಭಾರತೀಯ ಟಿಯಾ ಸಮಾಜ ಉಳ್ಳಾಲ ಕ್ಷೇತ್ರ ವಲಯ ಮತ್ತು ಟಿಯಾ ಸೇವಾ ಸಹಕಾರ ಸಂಘ ಇದರ ವತಿಯಿಂದ ಅವರನ್ನು ಇಲ್ಲಿ ನಾವು ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಅವರನ್ನೊಂದು ಸನ್ಮಾನವನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾರತೀಯ ಟಿಯಾ ಸಮಾಜದ ಸೆಂಟ್ರಲ್ ಕಮಿಟಿನ ಅಧ್ಯಕ್ಷರಾದಂಥ ಶ್ರೀಯುತ ಸದಾಶಿವರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತೇವೆ. ಅದೇ ರೀತಿ ನಮ್ಮ ಟಿಯಾ ಸೇವಾ ಸಹಕಾರ ಸಂಘದ ಹಿರಿಯ ನಿರ್ದೇಶಕರಾದಂಥ ಶ್ರೀಯುತ ನಾಗಪಡ್ಯಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಚೀರುಂಬ ಭಗವತಿ ದೇವಸ್ಥಾನದ ಮುಕ್ತೇಶ್ವರರಲ್ಲಿ ಅವರಾದಂಥ ಶ್ರೀಯುತ ಸುರೇಶ್ ಭಟ್ನಗರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಭಗವತಿ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಶ್ರೀಯುತ ದೇವದಾಸ್ ಕೊಲ್ಲೆಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಟಿಯಾ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾದಂಥ ಸುನೀಲ್ ಉಚ್ಚಿರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಟಿಯಾ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದಂಥ ಶ್ರೀಯುತ ಶಿವರಾಜ್ರವರು, ಲತಾ ವಿಶ್ವನಾಥ್ರವರು, ಹರಿನಕ್ಕನವರು, ಪ್ರಕಾಶ್ ಉಳ್ಳಾಲ್ರವರು, ರಚನಕ್ಕನವರು, ಅದೇ ರೀತಿ ಅಭಿಜಿತ್ರವರು, ಮನೋಜ್ರವರು, ಅದೇ ರೀತಿ ನಮ್ಮ ಸಿಬ್ಬಂದಿಯವರಾದಂಥ ಅದರಲ್ಲೂ ನಮ್ಮ ಈ ಒಂದು ಟಿಯಾ ಸೇವಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಯುತ ಯಶವಂಜಿ ಉಚಿಬ್ರವರು ಇದ್ದಾರೆ. ಮತ್ತು ಅದೇ ರೀತಿ ಸಿಬ್ಬಂದಿ ವರ್ಗದವರನ್ನು ಕೂಡ ನಾನು ಈ ಒಂದು ಕಿರು ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ ಈ ಒಂದು ನಮ್ಮ ಸನ್ಮಾನ ಇವತ್ತೊಂದು ನಾವು ಈ ಒಂದು ಕಿರು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವಂತಹ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕರ್ತರಾದಂತಹ ಶ್ರೀಯುತ ಉಮೇಶ್ ಬೋಳಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಅವರ ಧರ್ಮಪತ್ನಿಯಾದಂಥ ದೇವಕಿ ಬೋಳಾರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸುತ್ತೇನೆ. ಈ ಒಂದು ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಯುತ ಸದಾಶಿವ ಉಳ್ಳಾಲ್ರವರು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ ಸುನೀಲ್ ಉಚ್ಚಿರವರು ಮತ್ತು ನಾಗಪಡ್ಯರವರು, ಸುರೇಶ್ ಭಟ್ನಗರ್ ಅವರು ನೆರವೇರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜಗದೀಶ್ ಉಚ್ಚಿಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನನ್ನೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಅವರಿಗೆ ಬಯಸ್ತೇನೆ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ನಾವು ಈ ಹಿಂದೆ ಟಿಯಾ ಸಮಾಜದ ಪ್ರಮುಖರ ಸಭೆಯಲ್ಲಿ ಶ್ರೀಯುತ ಇಲ್ಲಿಯ ಜನಪ್ರಿಯ ಶಾಸಕರಾದಂಥ ಶ್ರೀಯುತ UT ಖಾದರ್ ಅವರಲ್ಲಿ ನಮ್ಮ ಸಮಾಜಕ್ಕೆ ಮಾನ್ಯತೆ ನೀಡಬೇಕು, ಉಮೇಶ್ ಬೋಳಾರ್ ಅವರು ನಮ್ಮ ಹಿರಿಯ ಕಲಾವಿದರು, ಅವರನ್ನು ಗುರುತಿಸುವ ಕೆಲಸ ಈ ಹಿಂದಿನ ದಿನಗಳಲ್ಲಿ ಆಗಬೇಕಿತ್ತು. ಆಗದೆ ನಮಗೆ ಬಹಳ ಒಂದು ಬೇಸರವನ್ನು ತಂದಿತ್ತು. ಆದ್ದರಿಂದ ಖಂಡಿತವಾಗಿಯೂ ಈ ಬಾರಿಯ ರಾಜ್ಯೋತ್ಸವದಲ್ಲಿ ನಮ್ಮ ಉಮೇಶ್ ಬೋಳಾರ್ ಅವರನ್ನು ಗುರುತಿಸಬೇಕೆಂಬ ಮನವಿಯನ್ನು ಟಿಯಾ ಸಮಾಜದ ಪ್ರಮುಖರ ಸಭೆಯಲ್ಲಿ ನಾವು ಇಟ್ಟಿದ್ದೆವು. ಆ ಪ್ರಯುಕ್ತ ಅದನ್ನು ಮನಗಂಡು ಆವತ್ತೇ ಅವರು ಹೇಳಿದರು, ನಿಮ್ಮ ಮನವಿಯನ್ನು ಪುರಸ್ಕಾರ ಈ ಬಾರಿ ಮಾಡ್ತೇವೆ, ಖಂಡಿತವಾಗಿ ಮಾಡ್ತೇವೆ ಅಂತ ಆ ದಿನವ ನಮಗೆ ಮಾತು ಕೊಟ್ಟಿದ್ದು. ಅದೇ ರೀತಿ ಮಾತು ಕೊಟ್ಟಂತೆ ಈ ಬಾರಿ ನಮಗೆ ಶ್ರೀಯುತ UT ಖಾದರ್ ಅವರು ಅವರ ಒಂದು ಶಿಫಾರಸಿನ ಮೇಲೆಗೆ ಶ್ರೀಯುತ ಉಮೇಶ್ ಬೋಳಾರ್ ಅವರನ್ನು ಗುರುತಿಸಿದ್ದಾರೆ. ನಾವು ಅನೇಕ ಬಾರಿ 2-3 ಬಾರಿ ಉಮೇಶ್ ಬೋಳಾರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ನಾವು ಶ್ರಮಿಸಿದ್ದೇವೆ. ಬಹುಶಃ ಯಾಕಾಗಿ ಉಮೇಶ್ ಬೋಳಾರ್ ಅವರಿಗೆ ಇಷ್ಟು ತಡವಾಯಿತು,
ಇವರಿಗಿಂತ ಕಡಿಮೆ ಸಾಧನೆ ಮಾಡಿದಂಥ ಬೇರೆ ಬೇರೆ ಕಲಾವಿದರಿಗೆ ಬೇರೆ ಬೇರೆ ದೊಡ್ಡ ಮಟ್ಟದ ಪ್ರಶಸ್ತಿಗಳು ಲಭಿಸಿತ್ತು. ಆದರೆ ಶ್ರೀಯುತ ಉಮೇಶ್ ಬೋಳರವರು ಯಾವುದೇ ರೀತಿಯ ಒಂದು ಅರ್ಜಿಯನ್ನು ತನಗೆ ಪ್ರಶಸ್ತಿ ಬೇಕೆಂಬ ಅರ್ಜಿಯನ್ನು ಈ ತನಕ ಹಾಕಲಿಲ್ಲ. ನಾವೇ ಒತ್ತಾಯ ಮಾಡಿಕೊಂಡು ಅರ್ಜಿ ಹಾಕಿದ್ದುಂಟು 2-3 ಬಾರಿ. ಈ ಬಾರಿ ಕೂಡ ಹಾಗೆ ಅವರು ಒಂದು ಅರ್ಜಿ ಹಾಕಲಿಲ್ಲ, ನಾನೇ ಅರ್ಜಿ ಹಾಕಿಕೊಂಡು ಅವರು ಕೆಲಸ ಮಾಡುವ ಅಲ್ಲಿ ಹೋಗಿ ಸಹಿಯನ್ನು ಮಾಡಿಕೊಂಡು ಹಾಕಿದ್ದು. ಅವರು ನನಗೆ ಪ್ರಶಸ್ತಿ ಬೇಕೆಂಬ ಅರ್ಜಿಯನ್ನು ಹಾಕಿಕೊಂಡು ಅಥವಾ ಯಾರ ಹತ್ರ ಕೂಡ ಇನ್ಫ್ಲುಯೆನ್ಸ್ ಮಾಡುವ ಮನುಷ್ಯ ಖಂಡಿತ ಅಲ್ಲ. ಬಹಳಷ್ಟು ಹಿರಿಯ ಕಲಾವಿದರು ಎಲ್ಲರೂ ಇರ್ತಾರೆ. ಬಣ್ಣಗಾರಿಕೆಯಲ್ಲಿ ಬೇರೆ ಬೇರೆ ಕಲಾವಿದರನ್ನು, ದೊಡ್ಡ ಮಟ್ಟದ ಕಲಾವಿದರನ್ನು ನೋಡಿದ್ದೇವೆ. ಆದರೆ ಉಮೇಶ್ ಬೋಳರವರ ಹೇಳಬೇಕಾದ್ರೆ ಅವರು ಬರೀ ಒಂದು ಪೇಂಟಿಂಗ್ಗೆ ಒಂದು ಸೀಮಿತವಾಗಿಲ್ಲ, ಬೇರೆ ಬೇರೆ ಕಲೆಗಳಲ್ಲಿ, ಆರ್ಟಲ್ಲಿ ಯಾವ ರೀತಿಯ ಆರ್ಟ್ಗಳೆಲ್ಲ ಇದೆಯೋ ಆ ಆರ್ಟ್ಗಳನ್ನೆಲ್ಲವನ್ನು ಒಂದು ಬಳಕೆ ಮಾಡುವ, ಅದನ್ನು ಒಂದು ಮಾಡಿ ತೋರಿಸುವ ಒಂದು ಅದ್ಭುತ ಕಲೆಗಾರ ಉಮೇಶ್ ಬೋಳರವರಾಗಿದ್ದಾರೆ. ಆದ್ದರಿಂದ ಇವತ್ತು ಶಿಲ್ಪ ಕಲೆಗೆ ಅವರನ್ನು ಗುರುತಿಸಿಕೊಂಡು ಶಿಲ್ಪಕಲೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿರುತ್ತಾರೆ ನಮ್ಮ ಸರ್ಕಾರ. ಅದರಲ್ಲೂ ಕೂಡ ಅವರು ಬಹಳಷ್ಟು ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ, ಮಂದಿರಗಳಲ್ಲಿ ಅದೆಷ್ಟೋ ರಾಜಕಾರಣಿಗಳ ಕೈಯಲ್ಲಿ ಬಿಡಿಸಿದ ಕಟೌಟ್ಗಳನ್ನು ಬಿಡಿಸಿದ ಅಂತ ಒಂದು ಖ್ಯಾತ ಕಲಾವಿದ ಅವರು. ಅದರಲ್ಲೂ ಕೂಡ ನಮ್ಮ ಕಣ್ಣೆದುರಿಗೆ ಕಾಣುವಂಥ ಅಬ್ಬಕ್ಕನ ಸ್ಟ್ಯಾಚ್ಯೂ ಇರ್ಬೋದು, NMPTಯಲ್ಲಿ ಇರುವಂಥ ಶ್ರೀನಿವಾಸ ಮಲ್ಯರ ಸ್ಟ್ಯಾಚ್ಯೂ ಇರ್ಬೋದು, ಇಂಥ ಎಲ್ಲ ಸಿಮೆಂಟಿನ ಕಾಂಕ್ರೀಟೀಕರಣಗಳ ಹಲವು ಒಂದು ಕಲೆಯನ್ನು ಅವರು ಬಳಸಿಕೊಂಡಿದ್ದಾರೆ. ಆದ್ದರಿಂದ ಬಹಳಷ್ಟು ಅವರು, ನಾನು ಈ ಹಿಂದೆ ಹೇಳಿದಾಗೆ, ಅವರು ಅರ್ಜಿ ಹಾಕದೆ ಇರುವುದರಿಂದ ಅವರಿಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬರಲು ಇಷ್ಟು ತಡವಾಯಿತು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಆದರೆ ನಮ್ಮ ಒಂದು ಸಮಾಜದ ಒಂದು ನಮ್ಮ ಕೊಟ್ಟ ಮನವಿಗೆ ಒಂದು ಸ್ಪಂದಿಸಿದ ಸರ್ಕಾರಕ್ಕೆ ಕೂಡ ತೀಯಾ ಸಮಾಜದ ಪರವಾಗಿ, ತೀಯಾ ಸೇವಾ ಸಹಕಾರ ಸಂಘದ ಮತ್ತು ಭಾರತೀಯ ತೀಯಾ ಸಮಾಜದ ಪರವಾಗಿ ಅವರಿಗೆ, ನಮ್ಮ ಸರ್ಕಾರಕ್ಕೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ಇವತ್ತು ನಮ್ಮ ತೀಯಾ ಸೇವಾ ಸಹಕಾರ ಸಂಘಕ್ಕೆ ಮತ್ತು ಉಮೇಶ್ ಬೋಳರವರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂತ ಹೇಳಿದರೆ, ಇವತ್ತು ನಾವು ಈ ತೀಯಾ ಸೇವಾ ಸಹಕಾರ ಸಂಘ ಪ್ರಥಮ ಬಾರಿಗೆ ಒಂದು ಹೆಸರನ್ನು ಇಡುವಾಗ ನಮಗೆ ಲೋಗೋ ಒಂದು ಮಾಡುವಂಥ ಆಲೋಚನೆ ಉಳಿಯಿತು. ಈ ಲೋಗೋ ಯಾವ ರೀತಿ ಮಾಡಬೇಕೆಂಬ ನಾವೆಲ್ಲ ಚರ್ಚೆ ಮಾಡುವಾಗ ಇವತ್ತು ನಮ್ಮ ಲೋಗೋ ಬರೀ ಚಿತ್ರ ಆಗಿಲ್ಲ, ಅದು ನಮ್ಮ ಕುಲ ಕಸುಬು. ನಮ್ಮ ಏನು ತೀಯಾ ಸೇವಾ ಸಹಕಾರ ಸಂಘದ ಲೋಗೋ ಇದೆ, ನಮ್ಮ ಕುಲ ಕಸುಬನ್ನು ಅದು ಹೊಂದಿದೆ. ಯಾಕಂತ ಹೇಳಿದ್ರೆ ಈ ಲೋಗೋದ ಬಗ್ಗೆ ಇನ್ನು ಬರುವಂಥ ಮುಂದಿನ ಪೀಳಿಗೆ ಚರ್ಚೆ ಮಾಡಬೇಕು, ಈ ಲೋಗೋದ ಅರ್ಥ ಏನು ಎಂಬ ಅದನ್ನು ಅವರಿಗೆ ನಾನು ಉಮೇಶ್ ಬೋಳರವರಿಗೆ ಇದು ಮಾತ್ರ ನಮ್ಮ ಕುಲ ಕಸುಬಿನ ಬರುವ ರೀತಿಯಲ್ಲಿ ಒಂದು ಮೂರ್ತಿದಾರ ಮತ್ತು ನಮ್ಮ ಸೇನೆ ತೆಗೆಯುವುದು ಮತ್ತು ಬಿಲ್ಲು ಬಾಣ, ನಮ್ಮ ತೀಯಾ ಸಮಾಜ ಹೇಗೆ ಬಂತು, ಒಂದು ಬಿಲ್ಲು ಅಂದರೆ ಬೆಂಕಿಯ ಬಾಣದ ಒಂದು ಹೆಸರನ್ನು ನಮಗೆ ಏನು ಕೊಟ್ಟು ನಮ್ಮ ಜಾತಿಯನ್ನು ಬಿಂಬಿಸ್ತಿದ್ದಾರೆ, ಆ ಹೆಸರು ಬರುವ ಹಾಗೆ ಮತ್ತು ನಮ್ಮ ಕುಲಕಸುಬು ಬರುವ ಹಾಗೆ ಒಂದು ಆರ್ಟ್ ಮಾಡಿಕೊಡಿ ಉಮೇಶನ್ ಅಂತ ಹೇಳುವಾಗ ಅವರು 2-3 ಥರದ ಆರ್ಟನ್ನು ಮಾಡಿಕೊಂಡು ಒಂದು ಆರ್ಟ್ ನಮಗೆ ಸೆಲೆಕ್ಟ್ ಆಗಿ ಬಹಳಷ್ಟು ಜನರ ಮೆಚ್ಚುಗೆಯನ್ನು ಪಡೆದಂಥ ನಮ್ಮ ಲೋಗೋ ಅದು ಇವತ್ತು ಜೀವಂತವಾಗಿರ್ತೇವೆ. ನಾವು ಇವತ್ತು ಇರ್ತವೋ ಇಲ್ಲವೋ ಅಂತ ಗೊತ್ತಿಲ್ಲ, ಆದರೂ ಕೂಡ ಅವರು ಮಾಡಿದಂಥ ಒಂದು ಲೋಗೋ ನಮ್ಮ ಸಮಾಜಕ್ಕೆ ಕೊಟ್ಟಂಥ ಒಂದು ವಿಶಿಷ್ಟವಾದ ಒಂದು ಕಾಣಿಕೆ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ, ಯಾವುದೇ ₹1 ತಗೊಳ್ಳದೆ ಅಂತ ಒಂದು ಒಳ್ಳೆಯ ಲೋಗೋವನ್ನು ಮಾಡಿಕೊಟ್ಟು ತೀಯಾ ಸೇವಾ ಸಹಕಾರ ಜೊತೆಗೆ ತನ್ನ ಸಂಬಂಧವನ್ನು ಬೆಳೆಸಿಕೊಂಡು ನಮಗೆ ಸಹಾಯವನ್ನು ಕೂಡ ಮಾಡಿರ್ತಾರೆ. ಅದಕ್ಕಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸುವ ಬಹಳಷ್ಟು ಅಗತ್ಯ ಇದೆ. ನಾವು ಪ್ರಥಮ ಬಾರಿಗೆ ಈ ಒಂದು ತೀಯಾ ಸೇವಾ ಸಹಕಾರ ಸಂಘದ ಒಂದು ಶೇರ್ ಕಲೆಕ್ಟ್ ಮಾಡುವಾಗ ಅತಿ ಹೆಚ್ಚು ನಾವು ನಿರ್ದೇಶಕರಾದವರನ್ನು ಬಿಟ್ಟು ಇತರ ಷೇರುದಾರರಲ್ಲಿ ಹೆಚ್ಚು ಶೇರು ಕೊಟ್ಟಂತ ವ್ಯಕ್ತಿ ಅಂತ ಹೇಳಿದರೆ ಅದು ಉಮೇಶ್ ಬೋಳರವರು. ನನ್ನ ಇಷ್ಟು ಶೇರ್ ಇದೆ, ನನ್ನ ಫಿಕ್ಸೆಡ್ ಹಣ ಬೇಡ, ಫಿಕ್ಸೆಡ್ ಹಣ ಇದ್ದರೆ ನನಗೆ ಬಡ್ಡಿ ತಗೊಳ್ಬೇಕಾಗ್ತದೆ, ಇದು ಶೇರ್ ಬೇಕಂತ ಹೇಳಿ ಒಂದು ದೊಡ್ಡ ಮೊತ್ತದ ಶೇರನ್ನು ಕೊಟ್ಟು ನಮ್ಮ ತೀಯಾ ಸೇವಾ ಸಹಕಾರವನ್ನು ಪ್ರೋತ್ಸಾಹಿಸಿದಂಥ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಿದರೂ ಕೂಡ ತಪ್ಪಾಗದು. ಅದಕ್ಕಾಗಿ ನಾನು ಇವತ್ತು ನಮ್ಮ ಕರ್ತವ್ಯ ಮಾತ್ರ ಅಲ್ಲ, ನಮ್ಮ ಒಂದು ನಿಜವಾಗಿ ನಮ್ಮ ಹಕ್ಕು. ಅದಕ್ಕಾಗಿ ನಮ್ಮ ತೀಯಾ ಸಮಾಜಕ್ಕೆ ಅವಕಾಶ ಕೊಡಬೇಕೆಂಬ ಭಿನ್ನವಿಸಿದ್ದಕ್ಕೆ ಸರ್ಕಾರ ಕೊಟ್ಟಿದೆ. ಅದು ನಾವು ಏನು ಕೊಟ್ಟಿದ್ದು ಅದು ಬಹಳಷ್ಟು ಕಡಿಮೆನೇ ಆಗ್ಬೋದು. ಯುಟಿಕಾದರಾವ್ ಸರ್ ಹೇಳಿದ್ರು, ಅವರು ಈಗಾಗಲೇ ರಾಷ್ಟ್ರ ಮಟ್ಟಕ್ಕೆ ಮುಟ್ಟಬೇಕಿತ್ತು, ಆದರೆ ನಿಮ್ಮದು ಸ್ವರ ಸಾಕಾಗಲಿಲ್ಲ, ನಿಮ್ಮ ಬೇಡಿಕೆ ಸಾಕಾಗಲಿಲ್ಲ, ನೀವು ಸ್ಪಂದಿಸಿದ್ದು ಸಾಕಾಗಲಿಲ್ಲ ಅಂತ ಮೊನ್ನೆ ನಾವು ಮಾತಾಡೋರು ಮತ್ತು ಅವ್ರ ಹತ್ರ ಕೂಡ ಹೇಳಿದ್ದಾರೆ. ಅವರು ರಾಷ್ಟ್ರ ಮಟ್ಟಕ್ಕೆ ಯಾವಾಗಲೂ ಹೋಗಬೇಕಿತ್ತು, ನಮ್ಮಿಂದ ಕೂಡ ತಪ್ಪಾಗಿದೆ,
ಅಂದರೆ ತುಂಬ ಜನ ಇರ್ತಾರೆ, ಬೇರೆ ಬೇರೆ ಜನರು ಒತ್ತಡ ತರುವಾಗ ಕೆಲವೊಂದು ಮರೆತು ಹೋಗುವುದು ಸಾಮಾನ್ಯ. ಆದರೆ ಈಗಲಾದರೂ ಕೂಡ ನಮ್ಮ ಸಮಾಜದ ಒಂದು ಹಿರಿಯ ಕಲಾವಿದರನ್ನು ಸ್ಮರಿಸಿದೆ ನಮಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳುತ್ತಾ, ದೇವಕಿ ಬೋಳರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ತೀಯ ಸೇವಾ ಸಹಕಾರ ಸಂಘದ ಮತ್ತು ಭಾರತೀಯ ತೀಯ ಸಮಾಜದ ಪರವಾಗಿ ಅವರಿಬ್ಬರಿಗೂ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ. ಈಗ ನಮ್ಮ ಭಾರತೀಯ ತೀಯ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಸದಾಶಿವ ಉಳ್ಳಾಲ್ರವರು ನನ್ನ ಅಭಿನಂದನೆಯ ಒಂದು 2 ನುಡಿಗಳನ್ನು ಆಡಬೇಕಾಗಿ ಕೇಳ್ಕೊಳ್ತೀನಿ. ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ತೀಯ ಸಮಾಜದ ಬಂಧು ಹಿರಿಯವರು ಆದಂಥ ತೀಯ ಸೇವಾ ಸಹಕಾರಿ ಸಂಘದ ಸ್ಥಾಪಕ ಸದಸ್ಯರಲ್ಲಿ ಓರ್ವರಾದಂಥ ಉಮೇಶ್ ಬೋಳರ್ ಅವರಿಗೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಇದು ತೀಯ ಸಮಾಜಕ್ಕೆ ಸಂದ ಗೌರವ. ಕಳೆದ ಹಲವಾರು ವರ್ಷಗಳಿಂದ ಅವರು ಪ್ರಯತ್ನ ಪಡ್ತಾ ಇದ್ದರು, ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರಲಿಲ್ಲ. ಈ ಸಲ ಲಭಿಸಿದೆ. ಇದು ನಮ್ಮ ಸಮಾಜಕ್ಕೆ ಸಿಕ್ಕಿದ ಗೌರವ ಅಂತ ಹೇಳುತ್ತಾ, ಇವತ್ತು ಈ ಒಂದು ಸಣ್ಣ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಈ ಸಮಾಜದ ತೀಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ದಿನೇಶ್ ಕುಂಪಲ್ರವರೇ, ಉಪಾಧ್ಯಕ್ಷರಾದಂಥ ಸುನಿಲ್ ರವರೇ, ಭಗವತಿ ಸಹಕಾರ ಬ್ಯಾಂಕಿನ ವ್ಯವಸ್ಥಾಪಕರಾದಂಥ ರಾಘವರವರೇ, ಭಗವತಿ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ದೇವದಾಸರವರೇ, ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದಂಥ ಸನ್ಮಾನ್ಯ ಸುರೇಶ್ ಭಟ್ನಗರವರೇ, ಸಮಾಜದ ಹಿರಿಯರಾದಂಥ ನಾಗಪಾಟೀಲವರೇ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಸಿಬ್ಬಂದಿಗಳೇ, ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಕೊನೆಗಳಿಗೆ ಆದರೂ ತೀಯ ಸಮಾಜದ ಬೇಡಿಕೆ ಏನಿತ್ತು ಅದನ್ನು ಲಾಸ್ಟ್ ನಮ್ಮ ತೀಯ ಸೇವಾ ಸಹಕಾರಿ ಸಂಘದ ವಾರ್ಷಿಕ ಸಭೆ ನಡೆದಾಗ ಈ ಭಾಗದ ಕ್ಷೇತ್ರದ ಶಾಸಕರಾದಂಥ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ರಲ್ಲಿ ನಿಮ್ಮ ನೇತೃತ್ವದಲ್ಲಿ ಮನವಿ ಮಾಡಿದಾಗ ಅದರ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಈ ಪ್ರಶಸ್ತಿಯನ್ನು ನಮ್ಗೆ ಕೊಡಬೇಕೆಂಬ ಕೋರಿಕೆ ಇಟ್ಟಾಗ ಶಾಸಕರಿಗೆಲ್ಲ ಭಾಳ ಗೌರವದಿಂದ ಅವರು ನಿಮಗೆ ಈಗಾಗಲೇ ಸಿಗಬೇಕಿತ್ತು, ಭಾಳ ಡಿಲೇ ಆಗಿದೆ, ಈ ಸಲ ಖಂಡಿತ ನಾವು ಸಹಾಯ ಮಾಡ್ತೇವೆ ಅಂತ ಭರವಸೆ ನೀಡಿದಂತೆ ಮೊನ್ನೆ ಮೊದಲಿನ ದಿವಸ ರಾಜ್ಯೋತ್ಸವದ ಮೊದಲಿನ ದಿವಸ ಮಧ್ಯಾಹ್ನ 3 ಗಂಟೆ ಆಗುವಾಗ ಎಲ್ಲ ಫೈನಲ್ ವ್ಯವಸ್ಥೆ ಮಾಡ್ತಾ ಬರುವಾಗ ಅದನ್ನು ಅಂತಿಮವಾಗಿ ಅದಕ್ಕೊಂದು ನಿರ್ಣಯ ತೆಗೆದುಕೊಂಡು ತೀಯ ಸಮಾಜದ ಉಮೇಶ್ ಬೋಳರ್ ಅವರಿಗೆ ಅವರ ಕಲೆಗೋಸ್ಕರ ಇವತ್ತು ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಲ್ಲಿ ಸಹಕಾರ ಮಾಡಿದೆ ಅಂತ ನಾನು ತೀಯ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷರ ನೆಲೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತೊಂದು ಈ ಸುಂದರ ಸಮಾರಂಭದಲ್ಲಿ ತೀಯರು ಒಟ್ಟಾದಾಗ ಎಲ್ಲವೂ ನಮಗೆ ಬೇಕಾದ ನಾವು ಪಡೆಯುವಲ್ಲಿ ಯಶಸ್ವಿ ಆಗ್ತೀವಿ ಎಂಬುದಕ್ಕೆ ಇದು ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿನ್ನೆ ಕಣಿಲ ಭಗವತಿ ಕ್ಷೇತ್ರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾನು ಇದೇ ಮಾತನ್ನು ಹೇಳಿದೆ, ನಾವು ತೀಯರು ಒಟ್ಟಾದಾಗ ಖಂಡಿತವಾಗಿ ನಮಗೆ ಯಾವುದೂ ಸವಲತ್ತು ದೊರಕುವಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳೇನು ಇದ್ದರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಅವೆಲ್ಲ ಒಟ್ಟಾಗಿ ಸಮಾಜಕ್ಕೆ ನಮಗೆ ಇಂತಹ ಇದು ಬೇಕು ಅಂತ ಹೋರಾಟ ಮಾಡಿದಾಗ ಖಂಡಿತವಾಗಿ ಲಭಿಸ್ತದೆ. ಅದಕ್ಕೆ ದೇವರ ದಯೆ ಕೂಡ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಟ್ಟು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಮಾಜದ ಅನೇಕ ನಾಯಕರುಗಳು ಕಾರ್ಯಕರ್ತರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ದುಡಿಯುವವರಿದ್ದಾರೆ. ಸಮಾಜವನ್ನು ಗುರುತಿಸುವಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಉಮೇಶ್ ಬೋಳರ್ ಅವರಿಗೆ ದೊರಕಿದಂಥ ಪ್ರಶಸ್ತಿಯಾಗಿ ಇನ್ನಿತರ ನಮ್ಮ ಸಮಾಜದ ಕಾರ್ಯಕರ್ತರು ಯಾರೆಲ್ಲ ಸೇವೆ ಮಾಡ್ತಾರೆ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅವರಿಗೆ ಕೂಡ ಅದನ್ನೆಲ್ಲ ಗುರುತಿಸಿ ಅವರಿಗೆ ಬೇಕಾದಂಥ ಇದನ್ನು ಕೊಡುವಲ್ಲಿ ನಾವೆಲ್ಲ ಒಟ್ಟಾಗಿ ಸೇರೋಣ, ಒಟ್ಟಾಗಿ ನಮ್ಮ ಬೇಡಿಕೆಯನ್ನು ಇಡೋಣ ಅಂತ ಹೇಳಿಕೊಂಡು ಈ ಒಂದು ಸುಂದರ ಸಮಾರಂಭವನ್ನು ಏರ್ಪಡಿಸಿದಂಥ ತೀಯ ಸೇವಾ ಸಹಕಾರಿ ಸಂಘದ ಆಡಳಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ಮತ್ತು ಸಿಬ್ಬಂದಿಯವರಿಗೆ, ನಿರ್ದೇಶಕರುಗಳಿಗೆ ಭಾರತೀಯ ತೀಯ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷನ ನೆಲೆಯಲ್ಲಿ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಹೇಳಿ, ಶ್ರೀಯುತ ಉಮೇಶ್ ಬೋಳರ್ ಅವರು ಮತ್ತು ಅವರ ದಂಪತಿ ದೇವಕಿ ಬೋಳರ್ ಅವರದು ಅವರ ಭಗವಂತನವರಿಗೆ ದೀರ್ಘಾಯುಷ್ಯ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಮುಂದಿನ ಜೀವನ ಸಾಗುವಂತಾಗಲಿ. ಇನ್ನೂ ಅನೇಕ ಹೆಚ್ಚಿನ ಇವತ್ತು ಜಿಲ್ಲೆಯ ಮಟ್ಟಿಗೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ದೊರಕುವಂತೆ ಭಗವತಿ ಮಾತೆಯವರಿಗೆ ಕರುಣಿಸಲಿ ಅಂತ ಹೇಳಿಕೊಂಡು ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸಿ. ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಿ ಬೆಳೆದಂಥ ಅದ್ಭುತ ಕಲಾವಿದನಿಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ
ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿಯನ್ನು ಇವಾಗಲೇ ಮೊನ್ನೆ ತಾನೇ ಕರ್ನಾಟಕ ಕನ್ನಡ ರಾಜ್ಯೋತ್ಸವದಂದು ಕೊಟ್ಟಿದೆ. ನಿಜವಾಗಿ ಹೇಳೋದಾದರೆ ನಮಗೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಗೌರವ ಸಿಕ್ಕಿದೆ. ಆದರೂ ದಿನೇಶ್ ಗುಂಪಲ್ ಹೇಳಿದಾಗೆ, ಶಾಸಕರು ಹೇಳಿದಾಗೆ ಇವರಿಗೆ ಯಾವಾಗಲೇ ಇದಕ್ಕಿಂತ ಮೊದಲೇ ದೊಡ್ಡ ಪ್ರಶಸ್ತಿ ಲಭಿಸಬೇಕಿತ್ತು. ಹೀಗೆ ಮಾತಾಡುವಾಗ ಇವತ್ತು ಸನ್ಮಾನ ಮಾಡಿದ್ದು ಅದರೊಟ್ಟಿಗೆ ಇದಕ್ಕೆ ಭಾಳ ಪ್ರಯತ್ನ ಮಾಡಿ ಶಾಸಕರಿದ್ರುಗಳಿಗೆ ಖಂಡಿತವಾಗಿ ಕೊಡಲೇಬೇಕಂತೇಳಿ ಇದಕ್ಕೆ ಕಾರಣ ನಿಜವಾಗಿಯೂ ದಿನೇಶ್ ಗುಂಪಲ್ರು ಮತ್ತು ನಮ್ಮ ಬ್ಲಾಕ್ನ ಅಧ್ಯಕ್ಷರು. ಯಾಕಂತ ಹೇಳಿದಾಗ ಶಾಸಕರು ಮಾತಾಡುವಾಗ ಅವ್ರಿಗೆ ಎಂಥದ್ದು ಸ್ಪೆಷಾಲಿಟಿ ಅಂತ ಕೇಳುವಾಗ ನಾನು ಅವ್ರಿಗೊಂದು ಹೇಳಿದ್ದೆ, ದಿನೇಶ್ ಗುಂಪಲ್ ಅವರು ಭಾರಿ ಅದರ ಹಿಂದುಗಡೆ ಇದ್ದಾರೆ ಅಂತ ಹೇಳಿದ್ದಾರೆ. ಆಗ ಹೇಳಿದ್ದು ನಮ್ಮ ಹಬ್ಬಕ್ಕನ ನಾಡಿಗೆ ಸಂದಗವರು. ಯಾಕಂತ ಹೇಳಿದರೆ ನಮ್ಮ ಹಬ್ಬಕ್ಕನ ಪ್ರತಿಮೆ ಮಾಡಿದ್ದು ಇದೇ ಉಮೇಶ್ ಬೋಳರ್ ಅವರು. ಆವಾಗ ನಾವು ಒಟ್ಟಿಗೆ ಅದನ್ನು ಸ್ಥಾಪಿಸಲಿಕ್ಕೆ ಹೋದಾಗ ನಿಜವಾಗಿ ಹಬ್ಬಕ್ಕನ ನಾಡಿನಲ್ಲಿ ಇವತ್ತು ಸಿಕ್ಕಿದ್ದು ಆ ಕಲಾವಿದನಿಗೆ ನಿಜವಾಗಿ ಒಂದು ಒಳ್ಳೆಯ ಗೌರವ. ಇನ್ನೊಂದು ಅಂತ ಹೇಳಿದರೆ ಅವರ ಕಲೆ ಏನಂತ ಹೇಳಿದಾಗ ನಾನು ಅವರಿಗೆ ಮನವರಿಕೆ ಮಾಡಿದೆ ಅಂತ ಹೇಳಿದರೆ, ನಮ್ಮ ತಂದೆ ತಾಯಿ ಮೊನ್ನೆ ಹೇಳಿದ್ದೇನೆ ಅವರಿಗೆ, ತಂದೆ ತಾಯಿಯ ಒಂದು ಅವರ ಮರಣದ ಟೈಮಲ್ಲಿ ಒಂದು ಫೋಟೋ ಬೇಕಿತ್ತು. ನಿಜವಾಗಿ ಎಲ್ಲಿ ನೋಡುವಾಗಲೂ ಅವರು ಫೋಟೋ ಇಲ್ಲ. ಅವರು ಸತ್ತ ಇಮೇಜಿನ ಒಂದು ಇದರಲ್ಲಿ ಅವರ ಫೋಟೋವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಅವರ ಹತ್ರ ಎಂಥ ಪ್ರತಿಭೆ ಇದೆ. ಇವತ್ತು ಅದು ಸಿಕ್ಕಿದ್ದು ನಿಜವಾಗಿಯೂ ಬಹಳ ಸಂದಾದರೂ ನಮ್ಮ ಸಮಾಜಕ್ಕೆ ಇವತ್ತು ಸಿಕ್ಕಿತ್ತಲ್ಲ ಅಂತ ಹೇಳುವ ಒಂದು ಒಳ್ಳೆಯ ಖುಷಿಯಲ್ಲೆಲ್ಲ ನಾವಿದ್ದೇವೆ. ಆ ರೀತಿಯಲ್ಲಿ ಇನ್ನೂ ಇಂಥ ಪ್ರತಿಭೆಯನ್ನು ಹಲವಾರನ್ನು ಗುರುತಿಸಿ ನಮ್ಮ ಸಮಾಜಕ್ಕಾಗಿ ಒಂದು ಒಳ್ಳೆಯರನ್ನು ಗುರುತಿಸುವಂಥ ನಮ್ಮ ಸಮಾಜದ ಒಂದು ಯುವ ನೇತಾರ ದಿನೇಶ್ ಗುಂಪಲ್ರಿಗೂ ಇನ್ನೊಂದು ನಾವು ನಮ್ಮ ಸಮಾಜದಲ್ಲಿ ಇಂಥ ಗುರುತಿಸಿದ್ದಕ್ಕೆ ನಾವು ಒಂದು ಸನ್ಮಾನ ಮಾಡಬೇಕಂತೇಳಿ ನನ್ನದೊಂದು ಆಸೆ. ಯಾಕಂತ ಹೇಳಿದರೆ ಎಂಥ ಅವರನ್ನು ಗುರುತಿಸಿ ಅದರ ಹಿಂದುಗಡೆ ಹೋಗಿ ಈಗ ನಮ್ಮ ಅಧ್ಯಕ್ಷರಿದ್ದಾರೆ, ಈ ರೀತಿಯಲ್ಲಿ ಇರುವಾಗ ಅಲ್ಲಿ ನಮಗೆ ಒಂದು ಹಾದಿ ಸುಲಭವಾಗಿರ್ತದೆ. ಯಾಕಂತ ಹೇಳಿದರೆ ಖಾದರ್ ಅವರು ನಮ್ಮ ಸಮಾಜಕ್ಕೆ ನಿಜವಾಗಿಯೂ ಎಲ್ಲ ಕಡೆಯಿಂದಲೂ ಎಲ್ಲೂ ನಮ್ಮ ಸಮಾಜಕ್ಕೆ ಅವರು ಒಳ್ಳೆಯ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಮೊನ್ನೆ ತಾನೇ ನಮಗೆ ಇಲ್ಲಿ ನಮ್ಮ ನಗರಸಭೆಗೆ ನಾವು ಒಂದು ಹೇಳಿದಾಗ ಆಗಲೇ ಅದನ್ನು ಮಾಡಿಕೊಟ್ಟಿದ್ದಾರೆ. ಹಾಗಿರುವಾಗ ನಮ್ಮ ಸಮಾಜಕ್ಕೆ ನಿಜವಾಗಿಯೂ ಅವರು ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹಾಗಿರುವಾಗ ನಾವು ಅವರನ್ನು ಈ ಹೊತ್ತಿಗೆ ಅಭಿನಂದಿಸುತ್ತಾ, ಈ ಉಮೇಶ್ ಬೋಳರ್ ಮತ್ತು ಅವರ ದಂಪತಿಯವರು ಈ ಪ್ರಶಸ್ತಿ ಹೇಗೆ ಸಿಕ್ಕಿದೆ ಹಾಗೆ ಅವರಿಗೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತೆಲ್ಲ ಕೊಡಲಿ ಅಂತ ಹೇಳ್ಕೊಂಡು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಕಿರು ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಸುರೇಶ್ ಭಟ್ನಾಗರ್ ಅವರು, ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ಸದಾಶಿವ ಉಳ್ಳಾಲ್ರವರು ಅಭಿನಂದನೆಯ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ನಿರ್ದೇಶಕರುಗಳು, ಅದೇ ಸಿಬ್ಬಂದಿ ವರ್ಗದವರು, ನಮ್ಮ ಭಾರತೀಯ ಸಮಾಜದ ಎಲ್ಲ ಮುಖಂಡರುಗಳು ಇವತ್ತು ಬಂದಿದ್ದಾರೆ. ಪ್ರಥಮವಾಗಿ ಹೇಳೋದಾದರೆ ನಾನು ಒಬ್ಬನೇ ಮಾತ್ರ ಈ ಒಂದು ಪ್ರಶಸ್ತಿಗೆ ಬೇಕಾದ ಓಡಾಟ ಮಾಡಲಿಲ್ಲ. ಸುರೇಶ್ ಭಟ್ನಾಗರ್ ಆಗಲಿ ಮತ್ತು ಶ್ರೀಯುತ ಸದಾಶಿವ ಉಳ್ಳಾಲ್ರವರ ಕೆಲಸ ಭಾಳಷ್ಟು ಇದೆ. ಅವರು ಕೂಡ ಪ್ರತಿ ಬಾರಿ ಕೂಡ ಫೋನ್ನ ಮೂಲಕ ಅಥವಾ ಅದನ್ನು ಫಾಲೋಅಪ್ ಮಾಡೋದ್ರಲ್ಲಿ ನನಗೆ ಕೂಡ ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವರು ಕೂಡ ADC ಅವರಿಗೆ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ಆಗಿರ್ಬೋದು, ಸದಾಶಿವ ಉಳ್ಳಾಲ್ರವರು ಆವಾಗವಾಗ ಮಾತಾಡ್ತಾ ಇದ್ದರು. ನಮ್ಮದು ಶಾರ್ಟ್ ಲಿಸ್ಟ್ ಮಾಡುವಾಗ ನಮ್ಮ ಉಮೇಶ್ ಬೋಳರ್ದು ಉಂಟಲ್ಲ ಎಂಬ ಎಚ್ಚರಿಕೆಯ ಮಾತುಗಳನ್ನು ಪ್ರತಿ ಬಾರಿ ಸದಾಶಿವ ಉಳ್ಳಾಲ್ರವರು ಹೇಳ್ತಿದ್ರು. ಅದೇ ರೀತಿ ನಾನು ಒಮ್ಮೆ ಮಾತಾಡಿದಾಗ ಮತ್ತೊಮ್ಮೆ ನೆನಪು ಮಾಡುವಂಥ ಕೆಲಸ ಸುರೇಶ್ ಭಟ್ನಾಗರ್ ಅವರು ಶ್ರೀಯುತ MLA ಅವರಲ್ಲಿ ಮಾಡ್ತಾಯಿದ್ರು. ಇದೆಲ್ಲ ನಾವು ಜೊತೆಗೂಡಿ ಒಟ್ಟಿಗೆ ಸೇರಿ ಮಾಡಿದಂಥ ಒಂದು ಇವರಿಗೆ ಪ್ರಶಸ್ತಿ ಕೊಡಲು ನಾವೆಲ್ಲರ ಒಟ್ಟಿಗೆ ಸೇರಿದಂಥ ಒಂದು ಹೋರಾಟ ಅಂತ ಹೇಳಿದ್ರು ಕೂಡ ತಪ್ಪಾಗದು. ಆದ್ದರಿಂದ ಇದು ಬರೀ ಒಬ್ಬರಿಗೆ ಮಾತ್ರ ಅಲ್ಲ, ನಮ್ಮ ಈ ಒಂದು ಕ್ರೆಡಿಟು ನಮ್ಮ ಸಮಾಜದ ಎಲ್ಲ ನಾಯಕರುಗಳಿಗೆ ಹೋಗಬೇಕು. ಅದೇ ಸುರೇಶನ್ನ ಹೇಳಿದಾಗೆ ಇದು ಹಬ್ಬಕ್ಕನ ಊರಿಗೆ ಸಿಕ್ಕಿದಂಥ ಒಂದು ಹಬ್ಬಕ್ಕನ ಪ್ರತಿಮೆ ಮಾಡಿದಂಥ ಒಬ್ಬ ಕಲಾವಿದ. ಅದರಿಂದ ಇದೊಂದು ಹಬ್ಬಕ್ಕನ ನಾಡಿಗೆ ಸಿಕ್ಕಿದಂಥ ಒಂದು ಅವಕಾಶ ಅಂತ ಹೇಳುತ್ತಾ ಬಂದಂಥ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುತ್ತಾ, ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ನಾನು ವಂದನೆಯನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಕೊನೆಗೊಳಿಸುತ್ತೇನೆ. ಜೈ ಹಿಂದ್.